ಮೀನರಾಶಿಯವರ ಫಲವನ್ನು ನಾವು ವಿಚಾರವನ್ನು ಮಾಡಿದಾಗ, ಈ ವರ್ಷ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಯಾರ್ಯಾರು ಸಿಲ್ಕೊಂಡಿರ್ತಾರೋ ಅಂಥವರಿಗೆ ಜಯ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಜೊತೆಯಲ್ಲಿ ಶನಿ ಮತ್ತು ರಾಹು, ಕುಜ, ಬುಧ ಇತ್ಯಾದಿಯ ಸ್ಥಾನ ಬದಲಾವಣೆ ಇತ್ಯಾದಿಗಳೆಲ್ಲ ಆಗುವುದರಿಂದಾಗಿ ನಿಮ್ಮ ಯೋಗದಲ್ಲಿ ಕೆಲವು ಬದಲಾವಣೆಗಳು ಅಂತ ಹೇಳಿದರೆ ಸುಖ ದುಃಖ ಎರಡೂ ರೀತಿಯಾದಂತಹದ್ದು ಕೂಡ ಮಿಶ್ರ ಫಲ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿ, ಧನನಾಶ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಪಿತೃ ಕಾರ್ಯಗಳಲ್ಲಿ ನೀವು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗಿ. ಅನಂತರದಲ್ಲಿ ನಿಮಗೆ ಮಾತೃವರ್ಗ ಅಥವಾ ಅಂತಹ ಒಂದು ಮೌಲ್ಯದಿಂದಾಗಿ ಹಳೆಯದಾದಂತಹ ಆಸ್ತಿ ಯಾವುದಾದರೂ ಒಂದು ಪ್ರಕರಣ ಹೇಳ್ತಕ್ಕಂಥದ್ದಿದ್ದರೆ ಅದು ಸಾಲ್ವ್ಡ್ ಆಗಿ ನಿಮಗೆ ಬರುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ರಾಜಕೀಯ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣಬಹುದು. ಆದರೆ ನಿಮಗೆ ತೊಂದರೆ ಮತ್ತು ಇತ್ಯಾದಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಸ್ತ್ರೀಯಿಂದ ಅಪವಾದ, ನಿಂದನೆ ಇತ್ಯಾದಿಗಳು ಉಂಟಾದರೆ, ಇನ್ನು ಕೆಲವರಿಗೆ ಶತ್ರುಗಳ ಇಂದಾಗಿ ಭಯ ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದರೆ ಇನ್ನೂ ಒಂದು ವಿಚಾರ ಅಂತ ಹೇಳಿದರೆ, ಡಿಸೆಂಬರ್ ತಿಂಗಳಿನಲ್ಲಿ ಇವರು ಇದ್ದಕ್ಕಿದ್ದಂತೆಯೇ ಹಣವನ್ನು ಕಳಕೊಳ್ಳುವಂತಹ ಯೋಗ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಆನಂತರದಲ್ಲಿ ಜನವರಿಯಲ್ಲಿ ಪ್ರಗತಿಯನ್ನು ಕೂಡ ಕಾಣಬಹುದು. ಆ ರೀತಿಯಾದಂತಹ ಯೋಗ ಇರುವುದರಿಂದಾಗಿ ಅಲ್ಲಿ ಸುಖ ದುಃಖ ಎರಡು ಮಿಶ್ರ ಫಲ ಹೇಳ್ತಕ್ಕಂಥದ್ದಿದೆ. ಆದರೆ ಯುಗಾದಿ ಹೇಳ್ತಕ್ಕಂಥದ್ದು ಸಮೀಪದಲ್ಲೇ ಬಂದಿರುವುದರಿಂದ ನಿಮ್ಮ ಜೀವನ ಹೇಳ್ತಕ್ಕಂಥದ್ದು ಹೊಸದಾಗಲಿ, ಮತ್ತು ಅಷ್ಟೇ ಅಲ್ಲದೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ವಿಘ್ನದಿಂದ ವಿಮುಕ್ತಿಯನ್ನು ಪಡೆದು ತುಂಬ ಒಳ್ಳೆಯದಾಗ್ತದೆ. ಜೊತೆಯಲ್ಲಿ ಹೊಸದಾದಂತಹ ಉದ್ಯೋಗವನ್ನು ಯಾರಾದರೂ ಮಾಡಲಿಕ್ಕೆ ಇಷ್ಟಪಟ್ಟು ಮಾಡ್ತಾ ಇದ್ದರೆ ಅವರ ಜೀವನದಲ್ಲೂ ಕೂಡ ಉತ್ತಮವಾಗಿ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಒಂದು ಚೂರು ಹೆದರದೇನೆ, ಮಾನಸಿಕವಾದಂತಹ ಒತ್ತಡಕ್ಕೆ ಒಳಗಾಗದೇನೆ, ಅನಂತರದಲ್ಲಿ ಧೃತಿಗೆಡದೇನೆ ಮುಂದಕ್ಕೆ ಸಾಗಿದರೆ ಜೀವನ ಉತ್ತಮವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮಹಾಗಣಪತಿಯ ಒಂದು ಅನುಗ್ರಹವನ್ನು ಸ್ವಲ್ಪ ಜಾಸ್ತಿಯಾಗಿ ತೆಗೆದುಕೊಂಡು, ಅನಂತರದಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹವನ್ನು ತೆಗೆದುಕೊಂಡದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಮಾತ್ರ ವಿಪರೀತವಾದಂತಹ ವ್ಯಯ ಆಗ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ.